ಭೂಮಿ ಮತ್ತು ವಸತಿ ವಂಚಿತರ 4ನೇ ಹಂತದ ಹೋರಾಟದ ಕಾರ್ಯಕ್ರಮವಾಗಿ ಇವತ್ತು ಕರ್ನಾಟಕ ರಾಜ್ಯದ 16 ಜಿಲ್ಲೆಗಳಲ್ಲಿ ಸಾಂಕೇತಿಕವಾಗಿ ಈ ಒಂದು ಧರಣಿ ಭೂಮಿ ಮತ್ತು ವಸತಿಗೆ ಒತ್ತಾಯಿಸಿ 4ನೇ ಹಂತದ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲೂ ಪ್ರಾರಂಭ ಆಗಿದೆ. ಅದರ ಪೂರ್ವಕವಾಗಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಮೂಲ ಉದ್ದೇಶ ಏನು ಅಂದರೆ ಈ ಭಾಗದ ಎಲ್ಲ ಬಡವರಿಗೂ ಕೂಡ ಉಳುಮೆ ಮಾಡುವಂತ ಎಲ್ಲ ಬಡವರಿಗೂ ಕೂಡ ಭೂಮಿ ಕೊಡಬೇಕು. ಮತ್ತೆ ಏನು ವಸತಿಯನ್ನು ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ವಸತಿಯನ್ನು ಕೊಡಬೇಕು. ಸರ್ಕಾರದ ಗಮನಕ್ಕೆ ಈಗಾಗಲೇ ಅನೇಕ ಬಾರಿ ನಾವು ತಲುಪಿಸಿದ್ದೇವೆ. ಆದರೆ ಸರ್ಕಾರ ಸ್ವಲ್ಪ ಬೇಜವಾಬ್ದಾರಿತನ ಮಾಡ್ತಾ ಇದೆ. ಅದರ ಪೂರಕವಾಗಿ ಇವತ್ತು ನಾವು ಮತ್ತೊಂದು 4ನೇ ಹಂತದ ಕಾರ್ಯಕ್ರಮ ಒತ್ತಾಯ ತರ್ತಾ ಇದ್ದೇವೆ. ಸರ್ಕಾರ ಕನಿಷ್ಠ ಬಡವರ ಪರ ಕಾಳಜಿ ಇದ್ದರೆ ಯಾವುದೇ ಕಾರಣಕ್ಕೂ ಉಳುಮೆ ಮಾಡ್ತಾ ಇರುವಂತಹ ರೈತರನ್ನ ಒಕ್ಕಲೆಬ್ಬಿಸಬಾರದು. ಏನಿವತ್ತು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 18 ಕಿಲೋಮೀಟರ್ ಅಂತ ತೋರಿಸಿ ಬಡವರು ಸುಮಾರು 30-40 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರತಕ್ಕಂಥ ಭೂಮಿನ ಸರ್ಕಾರದ ವಶಕ್ಕೆ ತಗೋತಾ ಇದ್ದಾವೆ. ಇದನ್ನು ಯಾವುದೇ ಕಾರಣಕ್ಕೂ ರೈತರಿಂದ ಭೂಮಿನ ಕಿತ್ಕೋಬಾರದು ಮತ್ತು ವಸತಿಯಿನರಿಗೆ ಕೂಡ ಈಗ ವಸತಿನ ಕೊಡಬೇಕು ಇಲ್ಲ. ಇವತ್ತು ಅದು ಇತ್ತೀಚೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ. ಮೊದಲು ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಬಡವರ ಭೂಮಿನ ಕಿತ್ಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಕಿತ್ಕೊಳ್ಬಾರದು. ಏನೀಗಾಗಲೇ ಕಾನೂನು ಚೌಕಟ್ಟಲ್ಲಿ ಅವರೆಲ್ಲರೂ ಕೂಡ ಸರ್ಕಾರಿ ಭೂಮಿ ಮಂಜೂರಾತಿಗೆ ಫಾರಂ ನಂಬರ್ 50, 53 ಸಲ್ಲಿಸಿದ್ದಾರೆ. ಆದ್ದರಿಂದ ಅವರನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಅವ್ರಿಗೆ ಸಾಧ್ಯವಾದಷ್ಟು ಭೂಮಿನ ಕೊಡಲೇಬೇಕು ಅಂತ ಒತ್ತಾಯಿಸ್ತೇವೆ. ಮತ್ತೆ ಮನೆ ಇಲ್ಲದವರಿಗೂ ಕೂಡ ಮನೆ ಕೊಡಬೇಕು. ಗೌರವದಿಂದ ಬದುಕೋದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಸೈಟನ್ನು 20-30 ಸೈಟನ್ನು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಕೊಡಲೇಬೇಕು ಅಂತ 4ನೇ ಹಂತದ ಕಾರ್ಯಕ್ರಮದ ಪೂರಕವಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.